ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರ ಸಭೆಯಲ್ಲಿ ಗಲಾಟೆ ಆಗಿದೆ. ಚುನಾವಣಾ ಪ್ರಚಾರ ಸಭೆಯಲ್ಲಿ ಗುರು ರಾಘವೇಂದ್ರ ಬ್ಯಾಂಕ್ ಸಂತ್ರಸ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಚಾರ ಸಭೆಯಿಂದಲೇ ಕಾಲ್ಕಿತ್ತಿದ್ದಾರೆ ತೇಜಸ್ವಿ ಸೂರ್ಯ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಂತ್ರಸ್ತರು ಡೌನ್ ಡೌನ್ ತೇಜಸ್ವಿ ಸೂರ್ಯ ಅಂತ ಧಿಕ್ಕಾರವನ್ನ ಕೂಗಿ ತಮ್ಮ ಆಕ್ರೋಶ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಡೌನ್ ಡೌನ್ ತೇಜಸ್ವಿ ಸೂರ್ಯ ಅನ್ನುವಂತಹ ಧಿಕ್ಕಾರಗಳು ಕೇಳಿ ಬಂದಿದೆ. ಈ ಸಂದರ್ಭದಲ್ಲಿ ಬಸವನಗುಡಿ ಶಾಸಕ ರವಿ ಸುಬ್ರಹ್ಮಣ್ಯ ಅವರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತ ಆಗಿದೆ. ನ್ಯಾಯ ಕೊಡಿ ಅಂತ ಸಂತ್ರಸ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜನರನ್ನ ತಳ್ಳಿಕೊಂಡೇ ಹೊರ ನಡೆದಿದ್ದಾರೆ ತೇಜಸ್ವಿ ಸೂರ್ಯ ಅವರು. ಪೊಲೀಸರ ಸಮ್ಮುಖದಲ್ಲಿ ತೇಜಸ್ವಿ ಸೂರ್ಯ ಅವರನ್ನ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ರೊಚ್ಚಿಗೆದ್ದ ಜನರಿಗೆ ಉತ್ತರವನ್ನ ಕೊಡಲಾಗದೆ ಎಂಪಿ ತೇಜಸ್ವಿ ಸೂರ್ಯ ಅವರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಇನ್ನು ತೇಜಸ್ವಿ ಸೂರ್ಯ ಗಲಾಟೆ ಸಭೆಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಪ್ರಚಾರ ಸಭೆಯಿಂದಲೇ ಕಾಲ್ಕಿತ್ತಿದ್ದಾರೆ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರ ಪ್ರಚಾರದ ಸಭೆಯಲ್ಲಿ ನೀವು ಬರೀ ಬಗ್ಗೆನಷ್ಟು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚಂದ್ರಶೇಖರ್, ಎಂಪಿ ತೇಜಸ್ವಿ ಸೂರ್ಯ ಅವರ ವಿರುದ್ಧ ಈ ಪ್ರಮಾಣದಲ್ಲಿ ಅಸಮಾಧಾನ ವ್ಯಕ್ತ ಆಗೋದಕ್ಕೆ, ಗುರು ರಾಘವೇಂದ್ರ ಬ್ಯಾಂಕ್ನ ಸಂತ್ರಸ್ತರು ಅಸಮಾಧಾನವನ್ನು ವ್ಯಕ್ತಪಡಿಸೋದಕ್ಕೆ ಏನ್ ಕಾರಣ, ಏನ್ ಹಿನ್ನೆಲೆ? ಮಧುಕರ್, ಕಳೆದ ನಾಲ್ಕೂವರೆ ವರ್ಷಗಳ ಹಿಂದೆ ಈ ಒಂದು ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಏನ್ ಇದ್ದಂತ ಒಂದಷ್ಟು ಮ್ಯಾನೇಜ್ಮೆಂಟ್ ಏನಿದೆ ಅವರೆಲ್ಲರೂ ಕೂಡ ಸೇರಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಸಾಲವನ್ನಾಗಿ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಆ ಸಾಲವನ್ನು ಕೊಟ್ಟಿದ್ದಂತವರು ನಾಪತ್ತೆಯಾಗಿದ್ರು. ಇದರಲ್ಲಿ ಕೆಲ ಆತ್ಮಹತ್ಯೆ ಮಾಡ್ಕೊಂಡ್ರೆ, ಇನ್ನ ಒಂದಷ್ಟು ಜನ ಓಡಿ ಹೋಗಿದ್ರು. ಸೊ ಇದರಿಂದ ಯಾರೆಲ್ಲ ಹಣವನ್ನ ಠೇವಣಿದಾರರು ಹಣವನ್ನ ಇಟ್ಟಿದ್ರು ಅವರೆಲ್ಲರೂ ಕೂಡ ಹಣವನ್ನ ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂತು. ಸೊ ಅದಾದ ಬಳಿಕ ಒಂದಷ್ಟು ಹೋರಾಟಗಳನ್ನ ಮಾಡಿ ಕೆಲವರಿಗೆ 5,000, 10,000 ಈ ರೀತಿಯಾಗಿ 1 ಲಕ್ಷದವರೆಗೂ ಕೂಡ ಹಣವನ್ನ ಕೊಟ್ಟಿದ್ದಾರೆ. ಆದ್ರೆ ಲಕ್ಷಾಂತರ ರೂಪಾಯಿ ಹಣವನ್ನ ಠೇವಣಿಯಾಗಿ ಇಟ್ಟಿದ್ದಂತವ್ರಿಗೆ ಇವತ್ತುವರೆಗೂ ಕೂಡ ಯಾವುದೇ ರೀತಿಯಾದಂತಹ ನ್ಯಾಯ ಸಿಕ್ಕಿಲ್ಲ. ಇತ್ತೀಚೆಗಷ್ಟೇ ತೇಜಸ್ವಿ ಸೂರ್ಯ ತಮ್ಮ ಭಾಷಣದಲ್ಲೂ ಕೂಡ ಹೇಳ್ತಾ ಇದ್ರು, ಕೇಂದ್ರ ಸರ್ಕಾರದಿಂದ ಹಣವನ್ನ ತಂದು ಗುರು ರಾಘವೇಂದ್ರ ಕೋಆಪರೇಟಿವ್ ಮೂಲಕ ಯಾರೆಲ್ಲ ಠೇವಣಿದಾರರಿದ್ರು ಅವ್ರಿಗೆ ಒಂದಷ್ಟು ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ದೆ ಅಂತ. ಸೊ ಇದೇ ಸಂದರ್ಭದಲ್ಲಿ, ಅಂದ್ರೆ ಚುನಾವಣೆ ನಡೆಯುವಂತ ಈ ಸಂದರ್ಭದಲ್ಲಿ ಅದನ್ನ ಪ್ಲಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಸಭೆಯನ್ನ ಕರೆದಿದ್ರು. 4.5 ವರ್ಷ ಆದ್ರೂ ಕೂಡ ಇನ್ನೂ ನಮ್ಮ ಹಣ ಸಂಪೂರ್ಣವಾಗಿ ಬಂದಿಲ್ಲ ಅನ್ನುವಂತ ಆಕ್ರೋಶವನ್ನ ಸಭೆಯಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಸಭೆಯಲ್ಲಿ ಆದಂತ ಒಂದಷ್ಟು ಘಟನೆ ಏನಿದೆ, ತಳ್ಳಾಟ, ನೂಕಾಟ ಮತ್ತು ಕೈ ಎಳೆದಿದ್ದಾರೆ ಅನ್ನುವಂತ ಘಟನೆಗೂ ಕೂಡ ಆರೋಪ ಬಂದಿರತಕ್ಕಂಥದ್ದು. ಸೊ ಇಲ್ಲಿ ಕೇಳು ಅನ್ನುವಂತ ಒಂದಷ್ಟು ಚರ್ಚೆಯ ಸಂದರ್ಭದಲ್ಲಿ ಶಾಸಕ ರವಿ ಸುಬ್ರಹ್ಮಣ್ಯ ಒಂದು ಮಹಿಳೆಯ ಬಳಿ ಕೈ ಹಿಡಿದು ಇಲ್ಲಿ ಕೇಳಮ್ಮ ಅಂತ ಹೇಳ್ತಾರೆ. ಅದು ಕೂಡ ದೃಶ್ಯ ಸೆರೆಯಾಗಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಚುನಾವಣಾಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋಂತ ಆರೋಪಗಳು ಕೂಡ ಇದೆ. ಸೊ ಆದ್ರೆ ಆ ಸಭೆಯಲ್ಲಿ ಇದ್ದಂತ ತೇಜಸ್ವಿ ಸೂರ್ಯ ಹೊರ ನಡೆಯುವಂತ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಆ ಜೊತೆಯಲ್ಲಿ ತೆರಳ್ತಾರೆ. ಯಾರೆಲ್ಲ ಅಡ್ಡ ಬರ್ತಾರೆ ಅವರನ್ನ ಪಟ್ಟಕ್ಕೆ ಸರಿಸುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದೆಲ್ಲ ಆರೋಪಗಳು ಈಗ ತೇಜಸ್ವಿ ಸೂರ್ಯ ಅವರ ವಿರುದ್ಧ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ಇದನ್ನ ಯಾವ ರೀತಿ ಚುನಾವಣೆ ಸಂದರ್ಭದಲ್ಲಿ ಇದು ತೇಜಸ್ವಿ ಸೂರ್ಯಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಮಧುಕರ್, ಥ್ಯಾಂಕ್ ಯು ಚಂದ್ರಶೇಖರ್.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.